ನಿಜವಾಗ್ಲೂ ಭಾಳ ಖುಷಿ ಆಯ್ತು ನಂಗೆ. ನಿಜವಾಗ್ಲೂ ನಾನು ನಿಜ ಬರ್ತಿದ್ದೆಪ್ಪ ಮದುವೆಗೆ. ಎಷ್ಟು ಕೆಲಸ ಇದು ಗೊತ್ತೇನೋ, ನಿಮಗೂ ಗೊತ್ತಲ್ಲ ನಮ್ಮ ಆಫೀಸ್ ಒಳಗೆ ಹೆಂಗೆ ಕೆಲಸ ಇರ್ತಾವ ಅಂತ ಹೇಳಿ. ಹೌದ್ರಿ ಮೇಡಮ್, ಅದೇನು ನಿಜ. ಮದುವೆಗೆ ಬಂದಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದು ನೀವು. ಕುಂದ್ರಿ ಮೇಡಮ್, ಕುಂದ್ರಿ. ಹಾಂ ಕೂತ್ಕೋತೀನಿ. ನೀವು ಇವತ್ತು ಬಂದು ಚಲೋ ಮಾಡಿದಿರಿ, ಯಾಕಂದ್ರೆ ಇವತ್ತ ಕರೆಯಕ್ಕೆ ಬರ್ತಾರಂತ್ರಿ ಹೇಳಿದ್ರಿ ನಮಗೆ. ಮತ್ತು ಕರ್ಕೊಂಡು ಹೋಗಿಲ್ಲ ಅಲ್ಲೆಲ್ಲ, ಇನ್ನು ಇಲ್ಲೇ ಇರ್ತಾಳನ, ಇಲ್ಲೇ ಇದ್ಲು ನನ್ನ ಮಗಳು. ಇವತ್ತೊಂದು ದಿನ ಇರ್ತಿದ್ಲು, ಮತ್ತು ಅಲ್ಲಿ ಅವರು ಕಾರ್ಯ ಏನೇನು ಅದಾವಂತ, ಹಾಗಾಗಿ ಇವತ್ತ ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದು ಹೇಳಿ ಕಳಿಸಿದ್ರಿ. ಇವತ್ತು ಬರ್ತಾರೆ. ಈಗ ನೀವು ಭಾಳ ಚಲೋ ಮಾಡಿದ್ರಿ ಬಂದು. ಓ ಹೌದಾ, ನಂಗೆ ನಿಜವಾಗ್ಲೂ ಬರಬೇಕು ಅಂತಲೇ ಅಂದ್ಕೊಂಡಪ್ಪ. ಎಷ್ಟು ಕೆಲಸ ಮನೇಲಿ, ಅಲ್ಲಿ ಭಾಳ ಕೆಲಸ ಇದ್ದು ಆಫೀಸಲ್ಲಿ, ಹಾಗಾಗಿ ಬರೋಕ್ಕಾಗಲಿಲ್ಲ. ರಾಧಾ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ರಾಧಾ. ಥ್ಯಾಂಕ್ಸ್ ರೀ ಮೇಡಮ್ ಅವರೇ, ಭಾಳ ಖುಷಿ ಆಯ್ತು. ನೀವು ಕಾಳಜಿ ತೊಗೊಂಡು ಪರ್ಸ್ನಲ್ಲಾಗಿ ಭೇಟಿ ಆಗ್ಬೇಕಂತ ಮನೆಯವ್ರಿಗೂ ಬಂದ್ರಲ್ಲ, ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಕರೆನ ಭಾಳ ಚೆನ್ನಾಗೈತಪ್ಪ ಸೀರೆ. ಎಲ್ಲಿ ತೊಗೊಂಡೆ ಈ ಸೀರೆನ? ಮೇಡಮ್ ಅವರ ಇದನ್ನು ಇಲ್ಲೇ ಹುಬ್ಳಾಗ ತೊಗೊಂಡೀನಿ ರೀ. ರೇಷ್ಮೆದಂತ್ರಿ, ಪ್ಯೂರ್ ಬಂಗಾರ ಜರಿ ಇತ್ತಂತ್ರಿ. 3000 ರೂಪಾಯಿ ಆಯ್ತು ರೀ. ಓ ವೆರಿ ನೈಸ್, ಭಾಳ ಚೆನ್ನಾಗೈತ್ರಿ ಅದ. ಹ್ಞೂ ರೀ ಮೇಡಮ್ ಅವರ, ಅಂದರೆ ಇನ್ನು ನಿನ್ನ ಮದುವೆ ಸೀರೆ ಇನ್ನೂ ಕಾಸ್ಟ್ಲಿ ಇದೈತೇನಲ್ಲ? ಇಲ್ಲರಿ, ಇದು ಹಿಂದೆ ನಿಶ್ಚಿತಾರ್ಥ ಮಾಡ್ತಾರಲ್ರಿ ದೊಡ್ಡ ಇಳೆ ದಿನ ಉಟ್ಕೊಂಡಿದ್ದು ಸೀರೆ ಇದು. ಮತ್ತು ಗಂಡ ಮನೆಗೆ ಮೊದಲೇ ಸರಿ ಹೊಂಟಿಯವ, ಅದೇ ಯಾಕೆ ಉಟ್ಕೊತಿದ್ದಿ, ಚಲೋದ ಸೀರೆ ಉಟ್ಕೊ ಅಂತ ನಾನೇ ಅಂದಿನಿ ರೀ. ಮತ್ತು ಹಸಿರದ ಬೇಕಲ್ರಿ ಇಳ್ಯಾಕ, ಆ ಸೀರೆನ ರೀ ಇದು. ಓ ವಾವ್, ಸೋ ಬ್ಯೂಟಿಫುಲ್. ನಿನ್ನ ಗಂಡಗೆ ನಾನು ಭೇಟಿನೇ ಆಗಲಿಲ್ಲ ನೋಡ್ಬೋದಿತ್ತು, ಬಂದಿದ್ರೆ ಬೇಗ. ಬರ್ತಾರ್ರಿ ಬಾಯರ, ನೀವು ಕುಂದ್ರಿ, ಬರ್ಬೋದು. ಇನ್ನೇನು ಅವರು ಸಂಜೆನತ್ಲೆ ವಾಪಸ್ ಕರ್ಕೊಂಡು ಹೋಗ್ತಾರ. ಈಗಿನ ಹೋಗು ಮೇಡಮ್ ಅವ್ರಿಗೆ ಏನಾರ ಮಾಡಿ ಬಿಸಿ ಚಾ ಕುಡಿತಾರ, ಏನು ಹಾರ್ಲೆಕ್ಸ್ ಬೋರ್ಬಿಟಾ ಕುಡಿತಾರ ಕೇಳು. ಇರಲಿ ತಾತ, ಏನು ಬೇಡ ಅಮ್ಮ, ಏನು ಬೇಡ. ಅಯ್ಯೋ, ಅಲ್ಲಿಂದ ಇಲ್ಲಿವರೆಗೂ ಬಂದಿರಿ, ಅದೆಂಗೆ ಬೇಡ ಅಂತೀರಿ? ಯಾಕೆ ಬೇಡ ಅಂತೀರಿ? ಸರಿ ಹಂಗಂದ್ರೆ ಒಂದು ಕೆಲಸ ಮಾಡಿ, ನನಗೆ ಗೊತ್ತಿರಂಗೆ ನಮ್ಮ ಎಂಪ್ಲಾಯಿಯವ್ರ ಹತ್ರ ಯಾರ ಹತ್ರನೂ ಹಾರ್ಲಿಕ್ಸ್ ಬೋರ್ಬಿಟ ಮನ್ಯಾಗ ಇರಲ್ಲ. ಆದರೆ ನಿಮ್ಮ ಮನೆಗೆ ಇರ್ಬೋದು, ಯಾಕಂದ್ರೆ ರಾಧಾ ಭಾಳ ಸೂಕ್ಷ್ಮಪ್ಪ. ಅದಕ್ಕೆ ಸರಿ, ಹಾರ್ಲಿಕ್ಸ್ ಆದರೂ ಓಕೆ, ಬೋರ್ಬಿಟ ಆದರೂ ಓಕೆ. ಹಣೆಗೆ ಬೊಟ್ಟು ಇಟ್ಕೊಂಡಿಲ್ಲ ನೋಡು ರಾಧಾ, ಹಣೆಗೆ ಬೊಟ್ಟೊಂದು ಇಟ್ಕೊಳಮ್ಮ. ಅಯ್ಯ ಹೌದಲ್ಲ ರಾಧಕ್ಕ, ಹಣೆಗೆ ಏನು ಹಚ್ಕೊಂಡೇ ಇಲ್ಲಲ್ಲ ಕುಂಕುಮ. ಬಾ ಹಚ್ತೇನೆ. ಹಾಂ, ಈಗ ಭಾಳ ಚೆನ್ನಾಗಿ ಕಾಣಗತ್ತೆ ನೋಡು. ಹೂವಿಲ್ಲ, ಹೂ ಮುಡ್ಕೋಬೇಕಾ? ನಾವು ಪ್ಯಾಟಿಗೆ ಹೋಲಿಲ್ಲಲ್ಲ, ಯಾಕೆ ಹೂದಾರ್ ಬಂದಿಲ್ಲ ಮನೆ ಹತ್ರ. ಈಗ ಅವ್ರು ಬರ್ತಾರಲ್ಲ ತೊಗೊಂಬರ್ತಾರೆ, ಹಂಗಂಕರು ಬರಂಗಿಲ್ಲ. ಹೂವು ಹಣ್ಣು ಏನೇನೋ ತೊಗೊಂಬರ್ತಾರೆ, ಅವಾಗ ಅವನ ಇಟ್ಟು ಕಳಿಸ್ತೇನೆ, ಇಲ್ಲ ಅಂದ್ರೆ ಹೇಳ್ತೀನಿ. ಓ ಹೌದಾ, ಸರಿ. ನಾನು ಮದುವೆ ಆಗಿಲ್ಲ, ನನಗೂ ಏನಷ್ಟು ಗೊತ್ತಿಲ್ಲ ಯಾವ ಥರ ಸಂಪ್ರದಾಯ ಇರುತ್ತಾ ಇಲ್ಲೆಲ್ಲ ಅಂಥೇಳಿ. ಒಳ್ಳೇದು. ಒಂದು ಕೆಲಸ ಮಾಡ್ರಿ, ನೀನು ಹೋಗಿ ಹಾರ್ಲೆಕ್ಸಿಗೆ ಬೋರ್ಬಿಟ್ಟದ ಹಾಲು ಕಾಕಿಡು ಮಾಡಕ್ಕೆ, ನಾವು ಪಟ್ಟನ ಹೋಗಿ ಒಂದು 4 ಬಿಸ್ಕಿಟ್ ತಗೊಂಬಂದ್ಬಿಡ್ತೀನಿ. ಅವು ದುಂಡನು ಬರ್ತಾವಲ್ಲ, ಅವು ನಡೀತೈತಲ್ರಿ ಮೇಡಮ್ ಅವ್ರೆ, ಮ್ಯಾರಿ ಬಿಸ್ಕಿಟ್ ನಡೀತೈತಿ, ತಗೊಂಡು ಬರ್ರಿ, ತಿಂತೀನಿ. ರಾಧಾ ಬಂದವ ನಿನ್ನ ಗಂಡ, ನೀನು ಕರಿಯಾಕ ಬಂದಬಿಟ್ಟು ನೋಡು. ಕರಿಯವಾ, ಒಳಗೆ ಕರಿ. ಈಗ ಕಿತಿ ಆ ಗಣಮಗಂದ ಗನ. ಬಾರಪ್ಪ, ಬಾ ಶ್ರೀಕಾಂತ, ಬಾ. ತೀರ ಬರ್ರಿ. ಶ್ರೀದೇವಿ ಆರಾಮದಿಯ? ಆರಾಮದೀರ? ಬರ್ರಿ ಒಳಗೆ ಬರ್ರಿ. ಓ ಇವರೇನಾ ನಿಮ್ಮ ಅತ್ತೆ, ನಿನ್ನ ಆದ್ನಿ, ನಿನ್ನ ಗಂಡ? ನಮಸ್ಕಾರ ರೀ ಮೇಡಮರ. ನಮಸ್ಕಾರ. ಇವರು ನಮ್ಮ ಮೇಡಮ್ಮರು. ನೀ ಹೇಳೋಕ್ಕಿಂತ ಮುಂಚೆಗೆ ಗೊತ್ತಾತವ, ಯಾಕಂದ್ರೆ ಅವ್ರ ಚಸ್ಮಾ, ಅವ್ರ ಅಂಗಿ, ಅವ್ರ ಕೂದಲ ನೋಡಿದ್ರೆ ಗೊತ್ತಾಗ್ತೈತಿ ಅವರು ನಿಮ್ಮ ಆಫೀಸ್ನಾಗ ಯಾರ ದೊಡ್ಡ ಮೇಡಮರ ಅದಾರ ಅನ್ನೋದು ಗೊತ್ತಾಗುತ್ತೆ. ನಾವಿವತ್ತು ಆಕಿನ್ನ ಕರ್ಕೊಂಡು ಹೋಗಿ ಬಂದೀವಿ. ನೀವು ಮಾತಾಡ್ಸಕ್ಕೆ ಬಂದಿದ್ರೇನ? ಮದ್ವಿದು ಶುಭಾಶಯ ಕೋರಕ್ಕೆ ಬಂದಿದ್ರೇನ? ಹೌದಿಲ್ರಿ? ಹೌದು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಮ್ಮ? ಅಲ್ರಿ ಮೇಡಮರ, ನಿಮ್ಮ ಚಸ್ಮಾನ ಹೇಳುತ್ತಾ, ನಿಮ್ಮ ಕೊಳ್ಳಾಗಿನ ಬಂಗಾರ ಸರ ಮಿಣ ಅನ್ನತ್ತಲ್ಲ, ಅದಾ ಹೇಳ್ತೈತಿ. ನಿಮ್ಮ ಕೈಯನ್ ಬಂಗಾರದ ಬಳಿ ಹೇಳ್ತೈತಿ. ನಿಮ್ಮ ಕೂದಲ ನೋಡ್ರಿ, ಇಂದಿರಾ ಗಾಂಧಿ ಕಟಿಂಗ್ ಮಾಡ್ಸಿರಲ್ಲ, ಅದಂತೂ ಮೊದ್ಲು ಹೇಳ್ತೈತಿ ನೀವು ಯಾರ ಮೇಡಮರ ಅಂತಂದು. ಮೇಡಮರ ಅಷ್ಟೇ ರೀ, ನಮ್ಮೂರಾಗೆಲ್ಲ ಹಿಂಗತ ಕೂದಲಾನ ಕತ್ತರಿಸೋದು, ಇಲ್ಲಾಂದ್ರೆ ಬೇರೆದವ್ರಿಗೆ ಯಾರಿಗೂ ಆಗೋದಿಲ್ರಿ. ನೀವು ಯಾರ ದೊಡ್ಡ ಮೇಡಮ್ ಇರ್ಬೇಕಂತ ನಿಮ್ಮನ್ನು ನೋಡತ್ತ ಅನ್ಕೊಂಡು ನೋಡ್ರಿ. ಪರವಾಗಿಲ್ಲ ರಾಧಾ, ನಿಮ್ಮ ಅತ್ತೆ ತುಂಬ ಶಾರ್ಪ್ ಇದ್ದಾರಪ್ಪ. ಯವ್ವ ನೋಡ ರಾಧಕ್ಕ, ಮೈಸೂರು ಕನ್ನಡನ ಎಷ್ಟು ಚಂದ ಮಾತಾಡ್ತಾರೆ, ನಮಗೆ ಬರೋದಿಲ್ಲವ ಅಷ್ಟು ಮೆತ್ತಗೆ ಮಾತಾಡೋದಕ್ಕೆ.
ನಮಗೆ ಖಡಕ್ಕಿರ್ತಾವ ಮಾತು ಅವ್ರು ನೋಡಿ ಹ್ಯಾಂಗದವು ಯವ್ವ ಗುಲಾಬಿ ಹೂ ಪಕಡಿ ಮುಡ್ದಂಗೆ ಆಗತ್ತೆ ಅವ್ರ ಮಾತು ಕೇಳಿದ್ರೆ ಚಂದ ಚಂದ ಮಾತಾಡ್ತಾರವ ನಿಮ್ಮ ಮೇಡಮ್ಮರು ರಾಧಾ. ಲೇ ರಾಧಾ ಹೊಲಕಿಸ್ಕೊಂತ ಏನಕ್ಕಿ ನೋಡ್ಯಾಳ ಇಲ್ಲ ನಿಮ್ಮ ಮೇಡಮ್ ನನ್ನ ಹ್ಯಾನೆ ತಗೊಂಡು ಮತ್ತಿ ಒಳಗೆ ಕಳಿಸು ಇರೋ ಮಾನ ಮರಿದಿನ ತೆಗೆದಿಟ್ಟಾಳೆ ಬಾಯ್ ಬಿಟ್ಟು. ಶ್ರೀದೇವಿ ಬಾ ಬೆಳಗ್ಗೆ ಬಾ. ಅತ್ತೀರ ಬರ್ರಿ ಒಳಗೆ ಬರ್ರಿ. ಅವ್ರ ಮೇಡಮ್ಮರು ಕುಂದಿರ್ಲಿ ಪಾಪ ಬಾಕ್ಲಿಂದ ಗಾಳಿ ಬರತೈತಿ, ಕರೆಂಟ್ ಒಂದು ಹೋಗೈತಿ, ಪ್ಯಾನ್ ತಿರುಗಬಲ್ದೆ. ಇತ್ತ ಕಡೆ ಬರ್ರಿ ಬರ್ರಿ ಕೈಗಳು ಮುಖ ತಕ್ಕೊಂಡು ನಡೀರಿ. ಚಾ ಕಿಡ್ತಾಳವ, ಚಾ ಕುಡಿಯೋಣಂತ. ರಾಧಕ್ಕ ಬೇಡವಾ ಚಾಪ ಯಾಕೆ ಬೇಕು, ಬಡ ಬಡ ಹೋಗುನು ಹೊತ್ತಾಗ್ತೈತಿ. ನಾವು ಮತ್ತು ಬಂಡಿ ಕಾರು ಪಾರಿ ಅಂತ ಅಂದಿಲ್ಲ ತಾಯಿ, ಬಸ್ಗೆ ಹೋಗ್ಬೇಕೇಟತ್ತಿದ್ರು ನಾವು ವಸ್ತಿ ಬಸ್ ಈಗ 6:30 7 ಬರ್ತ ನೋಡು. ಅದಕ್ಕೆ ಹೋದ್ವಿ ಅಂದ್ರೆ 10:30 ಊರಕ್ಕೆ ಹೋಕ್ಕಿವಿ. ಹಾಂ 6:30 7 ಬಸ್ಸೀಗ, ಅದು ವಸ್ತಿ ಬಸ್ಸೀಗ ಅಷ್ಟು ತಡ ಮಾಡಿ ಹೋಗುದಾ? ಅತ್ತಿ ನಿನಗೆ ಬುದ್ಧಿ ರಹಿತ ಇಲ್ಲ ಅಂತೀನಿ ನಾನು. ಹಂಗ್ಯಾಕಂತಿ ಮತ್ತು ತಡ ಆತಲ್ಲವಾ ಈಗ. ಮತ್ತು ಈಗ ನಾವು ಉಣ್ಕೊಂತ ಕೂಂದಿವಿ ಅಂದ್ರೆ ಇನ್ನೊಂದು 2 ತಾಸು ಹೋಗ್ಬಿಡ್ತೈತಿ ಉಂಡು ಪಂಡು ಬಿಡತ್ತಿಗೆ. ನೀ ತಯಾರಾಗಿ ಅಂದ್ರೂ ಮತ್ತು ತಡನ ಆಗುತ್ತಲ್ಲ, ಮತ್ತು ಬಸ್ಸಿಗೆ ಹೋಗ್ಬೇಕು. ಅದಕ್ಕೆ ನಾವರ 3 ಸಂಜೆಲೆ ಮಗಳನ್ನ ಹೆಂಗೆ ಕಳಿಸುನ್ರಿ? ಆಗುದಿಲ್ಲ ಒಂದು ಕೆಲಸ ಮಾಡ್ರಿ, ಇದ್ದು ಬಿಡ್ರಿ ಇವತ್ತೊಂದು ದಿನ ಇದ್ದು ನಾಳೆ ಮುಂಜಾನೆನ ವಸ್ತಿ ಬಸ್ ಇಲ್ಲಿಂದ ಹೋಗುತ್ತಲ್ರಿ ನಿಮ್ಮೂರಕ್ಕೆ, ಆ ಬಸ್ಸಿಗೆ ಹೋಗಕ್ಕಂತ್ರಿ ಅಂತ ಅಂದ್ರೆ ನಿಮ್ಮೂರಕ್ಕೆ ಹೋಗೋದಿಲ್ಲ ಅದು, ಇಲ್ಲಿಂದ ಹುಬ್ಳಿಯಿಂದ ಮತ್ತು ಗದಗಿಂದ ಅತ್ತಾಗ ನೀವು ಹೋಗಕ್ಕಂತ್ರಿ ಅಂತ. ಇಲ್ರಿ ಅಕ್ಕರ ಇವತ್ತಿಟ್ಟಿದ್ರು ಮನೆ ತುಂಬಿಸ್ಕೊಳಕ ಬೇಕು. ಮತ್ತು ನಾಳೆ ಮಂಗಳಾರ ನಮಗೆ ಆಗೋದಿಲ್ಲ, ಮತ್ತು ಮಂಗಳಾರ ನೀವು ಮಗಳ ಕಳಿಸೋದಿಲ್ಲ ಅಂತೀರಿ. ಅಯ್ಯಯ್ಯ ನಾಳೆ ಮಂಗಳಾರ? ಅಯ್ಯ ನನಗೆ ಗೊತ್ತಿಲ್ಲ. ಅಯ್ಯ ಇದು ಒಳ್ಳೆ ಬಂತಲ್ಲ. ನನ್ನ ಮೊದ್ಲಾರ ನೀವು ಮಾತಾಡಿ ಹಿಂಗೆ ಅಂದಿರ ಅದು ಇಲ್ಲ. ನಾವು ಬಂಡಿ ಗಿಂಡಿ ಕಾರ್ಗೆ ತರ್ತಾರನ ಬಿಡು, ಏಟತ್ತೇನು 1 ತಾಸಿನ ದಾರಿ 3-4 ತಾಸಿನ ದಾರಿ ಅಂತ ನಾನು ಇಲ್ಲೇ ಲೆಕ್ಕ ಹಾಕಕತ್ತೀನಿ. ನೀವು ನೋಡಿದ್ರೆ ಹಾಗೆ ಬಂದಿರ. ಆತ ಆಗವಲ್ದಕ್ಕ ನಡಿ ಒಳ ನಡಿ. ಮೇಡಮ್ ಪಾಪ ಅವ್ರಿಗೆ ಗಾಳಿ ಬರೋದಿಲ್ಲ, ಒಳಕ್ಕೆ ನಡ್ರಿ. ಒಂದು ಕೆಲಸ ಮಾಡಿರಿ, ರೊಟ್ಟಿ ಪಲ್ಯ ಮಾಡೀನಿ, ಅನ್ನ ಸಾರ ಐತಿ. ನೀವು ಬರ್ತೀರಂತ ಗೊತ್ತಿತ್ತಲ್ಲ, ಊಟದ ಹೊತ್ತಿಗೆ ಬರ್ತೀರಂತ ಗೊತ್ತಿತ್ತು ನನಗೆ, ಮಾಡೀನಿ. ಒಂದು ಕೆಲಸ ಮಾಡಿರಿ, ಬಡ ಊಟ ಮಾಡಿರಿ, ಹೊಂಡಕ್ಕಂತ್ರಂತ. ಮತ್ತು ಈಗ ಏನದ ನಿಮ್ಮೂರಿಗೆ ಡೈರೆಕ್ಟ್ ಬಸ್ ಐತಲ್ಲ, ಅದು ಬಿಟ್ಬಿಡ್ರಿ. ಇಲ್ಲಿಂದ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಗದಗಿಂದ ಬನಾಪುರ ಕ್ರಾಸಿಂದ ನಿಮ್ಮೂರು. ಹಂಗೆ ಮಾಡೋಣ ಶ್ರೀಕಾಂತ, ಹಂಗೆ ಮಾಡೋಣ. ಅತ್ತಿಯರ ನಮ್ಗೆ ಊಟ ಪಾಠ ಏನು ಬ್ಯಾಡ್ರಿ. ರಾಧಾ ನೀ ತಯಾರಾಕೇನ? ಈಗ ಐತಿ ಬಸ್, ಹೋಗ್ಬಿಡೋಣ. ನೀ ಊಟ ಮಾಡಿ ರಾಧಾ? ಓ ಎಸ್ ನಾ ಊಟ ಮಾಡೀನಿ. ಅಲ್ಲಪ್ಪ ನೀವು ಊಟ ಮಾಡ್ರಲ್ಲ? ಬ್ಯಾಡ್ರಿ ಊಟ ಏನು ಬೇಡ, ನಾವು ಮನೆಗೆಲ್ಲ ಮಾಡ್ಕೊಂಬಂದೀವಿ. ಬರೋ ಮುಂದಾಗ ನಾವು ಹುಬ್ಳ್ಯಾಗ ಇಳಿದ್ವಲ್ರಿ, ಹೊಟ್ಟಸ್ತಿತ್ತು. ಮತ್ತು ಆಗಲೇ 1:15 ಆಡಾಗೈತಿ, ಮತ್ತು ಭಾಳ ಹೊಟ್ಟಸ್ತು ನಮಗೆ. ಅದಕ್ಕೆ ಬಡ ಅಲ್ಲೇ ಹೋಟೆಲ್ದಾಗ ತಿಂದು ಬಂದೀವಿ. ನಮ್ಮ ಹತ್ರ ಅಷ್ಟು ರೊಕ್ಕ ಇರ್ತಾವ್ರಿ ಎತ್ತೀರ, ಊಟ ಮಾಡ್ಕೊಂಡೇ ಬಂದೀವಿ. ನಿಮ್ಮ ಮನೆಗೆ ಬಂದು ಉಣ್ಬೇಕಂತ ನಾವೇನು ಕಾಯ್ಕೊಂಬಂದಿಲ್ಲ. ಶ್ರೀಕಾಂತ ರಾಧಾ ಇಷ್ಟು ದಿನ ಅಂತ್ರ ಕೊಳ್ಳಿಗೆ ತಾಳಿ ಬಿದ್ದಿದ್ದಿಲ್ಲ ತಂಗಿ. ನೀನು ಶ್ರೀಕಾಂತ ಅಂತ ಕರೆಯೋದ್ರಾಗ ಅರ್ತಿತ್ತು. ನೀನೇನಯ್ಯವ ನಿನ್ನ ಮನೆ ನಿನ್ನ ಆಫೀಸ್ನ್ಯಾಗ ನಿನ್ನ ಕೈ ಕೇಳ ಕೆಲಸ ಮಾಡೋ ಹುಡುಗನ್ ಕರೆದಂಗೆ ಕರಿತೀಯಲ್ಲ, ಏನು ಅನ್ಕಂಡಾರ ಮಂದಿ ಚಂದಾಗ ರೀ ಅನ್ನ. ಅದೇನದು ಶ್ರೀಕಾಂತ ಅನ್ನೋದು? ತೆಗಿತಿಗಿ ಚಂದಲ್ವಾ ಅದು? ಅಸಹ್ಯ. ಅತ್ತಿ ನೀ ಹರಿಕತಿ ಹೇಳ್ಬೇಡ ನನಗೆ. ಒಮ್ಮಿದ್ದ ಮಕ್ಳು ಹಿಂಗೆ ಹೋಗೋಣ ಅಂದ್ರೆ ಒಮ್ಮಿದ್ದ ಮಕ್ಳು ಹೋಗೋಣ ಅಂದ್ರೆ ಇವತ್ತು ಬರ್ತೀವಿ ಅಂತ ಹೇಳಿ ಕಳಿಸಿದ್ವಿಲ್ಲ. ನಾನು ಮೊನ್ನೆ ಹಾಲಕ್ಕಕ್ಕೆ ಬಂದಾಗ ಹೇಳಿನಿಲ್ಲ. ಮತ್ತೇನು ತಯಾರಾಗಿಲ್ಲ ಹೆಂಗೋ ಈಗ ಎಲ್ಲ ಬಟ್ಟಿನ ಚಿಲಕ್ಕೆ ತುಂಬ್ಕೊಂಡಿಲ್ಲ. ನಡಿ ಮತ್ತೆ ಹೋಗುನು. ಅತ್ತೇರ ನಮಗೆ ನೀರು ಬೇಡ ಏನು ಬೇಡ್ರಿ, ಹೊತ್ತಾಗತ್ತೆ ಹೋಗಕ್ಕೆ. ನೀವು ಅಂದ್ರಲ್ಲ ಮತ್ತೆ ನೀವು 3 ಸಂಜೆಲಿ ಮಗಳು ಕಳ್ಸೋದಿಲ್ಲ. ಮತ್ತು ನಾಳೆ ಮಂಗಳಾರ ಐತಿ, ನಾಡ್ದುವರೆಗೂ ಇದು ಕರ್ಕೊಂಡು ಹೋಗಕ್ಕೆ ನಮಗೂ ಬಾಳೆ ಬಕ್ಷಿ ಇರ್ತಾವ್ರಿ. ಅಯ್ಯಯ್ಯ ನೀ ತಪ್ಪು ತಿಳ್ಕೊಂಡಪ್ಪ ಶ್ರೀಕಾಂತ ಕರೆನ, ನಾನೆಲ್ಲ ಹಂಗನ್ನೆ ತಮ್ಮ. ಮತ್ತೆ ಕಾಳಜಿ ಮಾಡ್ಬೇಕಲ್ಲಪ್ಪ. ರಾತ್ರಿ ಹೊತ್ನಾಗ ನನ್ನ ಮಗಳನ್ನ ಬಸ್ನಾಗ ಕರ್ಕೊಂಡು ಹೋಗ್ತೀನಿ ಅಂತೀರಿ, ಅದ್ರಾಗ ನೋಡಲ್ಲ ನನ್ನ ಮಗಳು ಮೈ ತುಂಬ ಬಂಗಾರ ಹಾಕೊಂಡು ಇಷ್ಟು ಚಂದ ತಯಾರಾಗಿ ನಿಂತೈತಿ. ಕತ್ಲದಾಗ ಕರ್ಕೊಂಡು ಹೊಂಟೆ ಯಾವನೋ ಕುಡಿದು ಗಾಡಿ ಹತ್ತಿದ ಅಂದ್ರೆ ನನ್ನ ಮಗಳಿಗೆ ಏನ್ರ ಮಾಡಿದ್ರಿ ಏನ್ ಮಾಡ್ಲಿ ಅಪ್ಪ? ನನ್ನ ಮಗಳ ಕಾಳಜಿ ಹಂಗನ್ಯ ಶ್ರೀಕಾಂತ. ನೀನ್ ಯಾಕ ಯಪ್ಪ ತಮ್ಮ ಅಂತ ಪರಿಸಿಟ್ಟಿ ಇವತ್ತಿಯ ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಾ ಕರ್ಕೊಂಡು ಹೊಂಟೀನಿ, ಕಳ್ಸಂಗಿದ್ರೆ ಕಳಿಸ್ ನಿನ್ನ ಮಗಳನ್ನ, ಇಲ್ಲ ಅಂದ್ರೆ ನಿನ್ನ ಮನೆಯಾಗ ಇಟ್ಕೋ. ಶ್ರೀಕಾಂತ ಏನ್ ಮಾತಾಡತ್ತೀನಿ ನೀನು? ನಮ್ಮ ಹೋಗಿ ಯಾಕೆ ಕೊಚ್ಚಿನ ಮಾತಾಡಕತ್ತಿ? ಚಂದಾಗ ಅತ್ತಿಯಾರ ಅನ್ನಲ್ಲ, ಇಷ್ಟ ದಿನ ಅತ್ತಿಯಾರ ಅಂತಿದ್ದಲ್ಲ, ಈಗೇನಂತ? ಅಲ್ಲ ನೀನು ನಮ್ಮವ್ಗ ನೋಡ್ಬೇ ಎತ್ತಿ ನಿನಗೇನು ಅಂತ ನೀನು ತಾನು ಅಂತ ನಮ್ಮವ್ವ ಮಾತಾಡ್ತಿದ್ದಿ. ನನಗೂ ಶ್ರೀಕಾಂತ ಅಂತಿದ್ದಿ. ನಾನು ಯಾಕೆ ನಿಮ್ಮವ್ಗ ಅತ್ತಿಯಾರ ಅನ್ಬೇಕು? ನಾನು ಅತ್ತಿನ ಅಂತೀನಿ. ನೀ ಹೆಂಗೆ ನಡ್ಕೋತೀನಿ, ನಾನು ಹಂಗೆ ನಡ್ಕೋತೀನಿ ರಾಧಾ.
ರಾಧಾ ಬಿಡು ಹೋಲಿ ಪೇಚ ಬಿಡ್ರಿ ಇಬ್ರು ಏನಾತ ಈಗ ಹೋಗೋಣ ಅಂತಾನಲ್ಲ ನೀವು ಉಂಡಿ ಇಲ್ಲ ನೀವು ಉಂಡಿದ್ರಟ ಸಾಕು ಉಂಡಿಲ್ಲ ಅಂದ್ರೂ ನೀ ಏನಾತ ಅಲ್ಲಿ ಹುಬ್ಳ್ಯಾಗ ಬಸ್ ಬರೋ ತಡ ಆತಂದ್ರೆ ಅಲ್ಲೇ ಉಣ್ಣಾಕಂತೆ ಅಂತ ಹೋಟೆಲ್ದಾಗ ಅಕ್ಕರ ಆಕೆ ಚೀಲ ಕೊಟ್ಬಿಡ್ರಿ ಓಕೆ ಎಲ್ಲದಾರ ಅಣ್ಣಾರ ಅಯ್ಯಯ್ಯ ಇದೇನು ಎಲ್ಲಾನು ಹಡಾಹುಡಿ ಮಾಡಕತ್ತೀರಲ್ಲ ನೀವು ಹಿಂಗಾದ್ರೆ ಬಗೆಹರುದಿಲ್ಲಪ್ಪ ನಾ ಕಳ್ಸುದ ಇಲ್ಲ ನೋಡು ಮತ್ತೆ ನನ್ನ ಮಗಳನ್ನ ಕಳಿಸೋದಿಲ್ಲ ಅಂದ್ರೆ ನಿಮ್ಮ ಮಗಳು ನಿಮ್ಮ ಮನ್ಯಾಗ ಇಟ್ಕೋರಿ ನಾನೇನು ಬ್ಯಾಡ ಅನ್ನೋದಿಲ್ಲ. ರಾಧಾ ಏನಿದು ನೀ ಆ ಥರ ಎಲ್ಲ ಮಾತಾಡಬಾರ್ದು ಶ್ರೀಕಾಂತ್. ನೋಡ್ರಿ ಬಾಯರ ನಿಮ್ಗೆ ಏನೂ ವಿಷಯ ಗೊತ್ತಿಲ್ರಿ. ಈಗ ನೀವ ನೋಡಕತ್ತೀರಿ ನಮ್ಮ ಅವ್ವನ್ನ ನನ್ನ ಹೆಂಗೆ ಏಕು ಚಂದಾಗ ಮಾತಾಡ್ತಾಳ ಮತ್ತೆ ನಾನೇನು ಮಾಡ್ರಿ. ಈಗ ನಾವು ಸಂಜೆ ಮುಂದೆ ಬಸ್ಸಿಗೆ ಹೋಗುನು ಇಲ್ಲಿಂದ ಒಂದ ಬಸ್ ಊರಿಗೆ ಮುಟ್ಬಿಡ್ತೀವಿ ಅಂದ್ರೆ ಅದಕ್ಕೂ ಕಳಿಸೋದಿಲ್ಲ ಅಂತಾರೆ. ಮತ್ತೆ ಹೆಂಗೆ ಮಾಡೋಣ ಈಗ? ಆತಪ್ಪ ಆತು ಹಂಗೆ ಹಡಾಹುಡಿ ಮಾಡ್ಬೇಡ ಬಾ ನೋಡೋರ್ಗು ಚಂದ ಅನ್ಸೋದಿಲ್ಲ ಒನ್ನಡ್ರಿ ಒಳಗೆ ಮೇಡಮನ್ನ ಮಾತಾಡ್ಸಿ ಕಳಿಸಿ ಆಮೇಲೆ ಬಂದು ಮಾತಾಡ್ತೀನಿ 6 ಬಸ್ಸಿಗೆ ಹೋಗಂತ್ರಿ ಅಂತ ಬಾ. ಹೇಳಕತ್ತೀನಿ ನೋಡ್ರಿ ಅತ್ತೀರ ಚಂದಾಗ ನೀವು ನಮ್ಮ ಅವ್ವಗ ಅಕ್ಕರ ಅಂತ ಅವ್ರು ಕರೀತಾರೆ ನೀವು ಅಕ್ಕರ ಅಂತ ಕರೀರಿ. ಅಯ್ಯ ಇದು ಒಳ್ಳೆ ಬಣ್ಣ ಬಂತಲ್ಲ ಪಕ್ಕರ ಅಂತಾನೆ ಕರಿತೀನಲ್ಲ ಈಗೇನು ನಿನಗೂ ಏನು ಅಳಿಯಾರ ಅನ್ಬೇಕನ ಏನು? ಬ್ಯಾಡ್ರಿ ಚಂದಾಗ ಈಗ ಮದುವೆ ಆಗಿತ್ತಲ್ಲ ಈಗ ನನಗೆ ನಿಮ್ಮ ಮಗಳು ಶ್ರೀಕಾಂತ್ ಅಂತ ಕರೆಯೋ ಬದಲು ರೀ ಅಂತ ಕರೆಯಕ್ಕೆ ಹೇಳ್ರಿ. ನಾನು ನಿಮಗೆ ಅತ್ತೇರ ಅಂತೀನಿ ಇಲ್ಲಾಂದ್ರೆ ಮತ್ತೆ ನಾನು ಅತ್ತಿ ಪತ್ತಿನ ಅಂತೀನಿ ನೋಡ್ರಿ. ಹೌದೌದು ಹೆಂಗಿದ್ರಿ ನೋಡು 3 ಮಂದಿ ಗುಮ್ಮನ ಗುಸರು ಇದ್ದಂಗ ಈಗ 3 ಮಂದಿ ಹೆಂಗ್ ತಯಾರಾಗಿ ನಿಂತ್ಬಿಟ್ಟಿರಿ. ಮೇವು ಅಂತ ಬಂದ್ರಿ ಈಗ ಗುರ್ರ ಅಂತ ತಯಾರಾಗ್ಬಿಟ್ಟಿರನಲ್ಲ. ಯಾರೇ ಮೇವು ಅಂತ ಬಂದು ಗುರ್ರ ಅಂತ ಅಂದಿದ್ದು ಯಾರು 3 ಮಂದಿ? ನಾ ಬಂದಾಗಿಂದನೂ ಒಂದು ಮಾತನ್ನು ಏನು ಬ್ರ ಅಂತ ಮಾತಾಡಿಲ್ಲ. ನನಗೂ ಎದಕ್ಕೆ ನೀವು ಮಾತಾಡ್ತೀರಿ? ಯವ್ವಾ ನೋಡ ರಾಧಾ ನಿನ್ನ ನಾನೇ ಹುಷಾರಿರಲ್ಲೇ ನೋಡಲ್ಲಿ ಇದಕ್ಕ ಅಂದಿದ್ದ ಸಿರ್ಯವ್ವ